ಅಯ್ಯೋ ಅಯ್ಯೋ, ಇನ್ನ ನನ್ಗೆ ಮನೆಯಾಗ ಏನು ರೆಡಿ ನಿನಿಯ ಮಾಡಿಲ್ಲ. ಇವತ್ತು ನನ್ನ ಮಗಳು ನೋಡಕ್ಕೆ ಅಂತ ಹೇಳ್ಬಿಟ್ಟು ಅದು ಯಾವುದೋ ದೇಶದಿಂದ ಹುಡುಗನ್ ಕರ್ಕೊಂಡ್ಬಿಟ್ಟು ಬರ್ತಾವ್ರಂತೆ. ನೋಡು ನೀನು ಪಟ 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 ಅಂತ ಹೇಳ್ಬಿಟ್ಟು ನೀನು ರೆಡಿ ಮಾಡ್ಬಿಟ್ಟು ಈಚೆ ಕಡೆಗೆ ಬಾ. ನೋಡನಿ ದಾರಿ ಕಾಯ್ಕೊಂಡು ನಿಂತ್ಕೊಳ್ಳನಿ. ಅಯ್ಯಪ್ಪ ಬ್ರೋಕರ್ ಫೋನ್ ಹಾಕಿದ್ದ. ಬರ್ರಿ ಬರ್ತಿದ್ದೀವಿ, ಬರ್ತೀವಿ ನಾವುನುವೆ, ನೀವುನುವೆ ರೆಡಿ ಆಗಿರಿ, ಮನೆಗೆಲ್ಲ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಹುಡುಗ ಭಾಳ ಒಳ್ಳೆನಂತೆ, ನೋಡಕ್ಕೆ ಸೂಪರ್ ಆಗವನಂತೆ. ಅಕ್ಕ ಅದಕ್ಕಿನ್ನ ನಮ್ಗೆ ಇನ್ನೇನು ಬೇಕಕ್ಕ, ನಮ್ಮೊಳಗೆ ಅದಕ್ಕಿನ್ನವೇ ಒಳ್ಳೆ ಹುಡುಗ ಸಿಗಕ್ಕಾಯ್ತದ. ಅದು ಬೇರೆ ದೇಶದ ಹುಡುಗ ಅಂತ ಬೇರೆ ಹೇಳ್ತಾ ಇದ್ದೀರಾ. ನಾನೆಲ್ಲ ರೆಡಿ ಮಾಡ್ತೀನಿ ಬಿಡಿ, ನೀವೇನು ಯೋಚನೆ ಮಾಡಬೇಡಿ. ಇನ್ನೇನು ಬೇಕು, ಚೇರ್ ಗೀರೆಲ್ಲ ಹಾಕ್ಬೇಕು ತಾನೆ, ನಾನು ಚೇರ್ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ತೀನಿ ಹೇಳಿ. ಚೇರು ಗಿರಿ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಬಿಟ್ಟು ಇಕ್ತೀನಿ. ಹೆಂಗೋ ನಮ್ಮ ಆಶುಂಗೆ ಒಳ್ಳೆ ಹುಡುಗ ಸಿಕ್ಬಿಟ್ರೆ ಅಷ್ಟೇ ಏನೇ ಸಾಕು. ಹಬ್ಬ ಯಾವ ದೇಶದನಂತೆ ಏನವ, ನಾನು ಕೇಳಕ್ಕೆ ಹೋಗಲಿಲ್ಲ ಯಾವ ದೇಶ ಅಂತ ಹೇಳ್ಬಿಟ್ಟು. ನಾನು ಸುಮ್ಮನೆ ಯಾಕೆ ಅಂತ ಹೇಳಿ ಸುಮ್ಮನಾದೆ. ಬಂದ್ಮೇಲೆ ಹೊಸಿ ನೋಡೋಣ ಅಂತ. ಹುಡುಗ ಭಾಳ ಒಳ್ಳೆಯವನು, ನಿಮ್ಗೆ ಇಷ್ಟ ಆಯ್ತಾನೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ದ. ಸರಿ ಬಿಡಪ್ಪ ಕರ್ಕೊಂಬಿಟ್ಟು ಬಾ, ಒಂದು ಕಿತ ನೋಡನಿ ಅಂತ. ನಮ್ಗೇನಾರ ಇಷ್ಟ ಆದರೆ ಒಪ್ಕೊಳ್ಳೋದು, ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಹೇಳೋದು. ಅಮ್ಮ ಬೇರೆ ದೇಶದವನ್ನೆಲ್ಲ ಕಟ್ಕೊಂಡು ನನಗೇನಾಗಬೇಕು, ಬೇರೆ ದೇಶದ ಹುಡುಗ ಏನು ಬೇಡ ನನಗೆ, ನಮ್ಮ ದೇಶದವನ್ನೇನೇ ಮದುವೆ ಮಾಡ್ಕೊತೀನಿ ನಾನು. ಬಾಯಿ ಮುಚ್ಕೊಂಡಿರು, ನಮ್ಮ ದೇಶದನ್ನ ಮದುವೆ ಮಾಡ್ಕೊತಾಳಂತೆ. ನೀವು ಮದುವೆ ಮಾಡ್ಕೊಂಡಿದ್ದಲ್ಲಮ್ಮ ನಮ್ಮ ದೇಶದನ್ನ, ನಮ್ಮ ದೇಶದವರೆಲ್ಲ ಎಂಥ ಸುಳ್ಳು ಸುಳ್ಳು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತಾನೆ. ಇನ್ನೊಸಿ ಸುಮ್ಕಿರು. ನೋಡು ಬೇರೆ ದೇಶದವರು ಅಂದರೆ ಅವ್ರನ್ನ ಒಂದು ಕಿತ ನೋಡನಿ, ಅವ್ರ ಸಂಪ್ರದಾಯ ಅದು ಇದು ಎಲ್ಲ ನಮ್ಗೆ ಸಂದಾಗ ಗೊತ್ತಾಯ್ತದಲ್ಲ ಮಗಳೇ. ನಮ್ಮ ದೇಶದವರು ಇರಲಿ, ನಮಗೆ ನಮ್ಮ ದೇಶ ಬಿಟ್ಟು ಹೋಗು ಅಂತ ಹೇಳ್ತಿಲ್ಲ. ನೋಡನಿ ಹೆಂಗೈತನೋ ಹುಡುಗ ಏನ ಸಂದಕ್ಕಿದ್ರೆ ಒಪ್ಕೊಂಡು ಮಾಡ್ಕೊಳ್ಳನಿ. ಅಮ್ಮ ನಿನ್ಗೆ ಯಾಕಮ್ಮ ಅರ್ಥ ಆಯ್ತಿಲ್ಲ ನನ್ನ ಕಷ್ಟ. ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ, ನೀನು ಅರ್ಥನೇ ನೀ ಮಾಡ್ಕೊಳಕ್ಕಿಲ್ಲ. ನಂಗೆ ಅರ್ಥ ಆಯ್ತದೆ ಸುಮ್ಕಿರ್, ನನಗೆ ಎಲ್ಲನೂ ಅರ್ಥ ಆಯ್ತದೆ ನನಗೆ. ನಿನಗೆ ಏನು ಅರ್ಥ ಆಯ್ತಿಲ್ಲ ನಿನಗೆ. ಬೋಡಾಯ್ತದ ಇದ್ದಾಗ ನೀನು ಸುಮ್ಕಿರ್. ಅವ್ರು ಗೊತ್ತಾರಂತೆ, ಪಟ 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 ಚೇರ್ ಹಾಕ್ಬಿಡು ಶಾಂತಮ್ಮ. ಸರಿನೇ, ತಿರುಗಿ ಲೇಟ್ ಆಯ್ತದೆ. ಸರಿ ಸರಿ ಆಯಿತು. ಹುಡುಗ ಮಾತ್ರ ಗೊತ್ತಾವನಂತೆ, ಅವ್ರ ಅಪ್ಪ ಅಮ್ಮ ಇನ್ನೂ ಅಲ್ಲೇ ಬೇರೆ ದೇಶದಾಗೆ ಅವರಂತೆ. ಅವನು ಇಲ್ಲಿಗೆ ಬಂದು ಆಮೇಕಿಂದ ಅವ್ರ ಅಪ್ಪ ಅಮ್ಮನ ಕರೆಸ್ಕೊತಾನಂತೆ. ಸರಿ 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 ಆಯ್ತಕ್ಕ. ಹಲೋ ರೀ, ಮತ್ತೆ ನಮ್ಮಮ್ಮ ಕರೆಸ್ತೈತೆ. ಗಂಡು ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಯಾರನ್ನೋ ನನ್ನನ್ನು ನೋಡೋಕ್ಕೆ ಗಂಡಿನ ಕಡೆ ಬರ್ತಾವ್ರಂತೆ. ಯಾವುದೋ ಬೇರೆ ದೇಶದವ್ರಂತೆ, ನಾ ಕಾಣೆ ಯಾವ ದೇಶದವ್ರು ಅಂತ ಹೇಳ್ಬಿಟ್ಟು. ನೀನೇ ಸುಮ್ಮನಿರು, ಏನಾಗಕ್ಕಿಲ್ಲ ಅಂತ ಹೇಳ್ತೀನಿ. ಹಂಗಲ್ಲಿ ಭಯ ಬೈತೈತೆ. ಯಾವ ದೇಶಕ್ಕೆ ಕಳಿಸ್ಬಿಡ್ತದ ನಮ್ಮ ಅಮ್ಮ ಅಂತ ಹೇಳ್ಬಿಟ್ಟು. ನಮ್ಮ ಅಮ್ಮನ ಕತೆ ನಿಂಗೆ ಇನ್ನೂ ಗೊತ್ತಿಲ್ವೇ? ನಾನು ನಿನ್ನ ಜೊತೆ ಮಾತಾಡೋದು ನಮ್ಮ ಅಮ್ಮಂಗೆ ಇನ್ನೊಂದೇ ಗೊತ್ತಿಲ್ಲ. ಗೊತ್ತಾದರೆ ಪರ್ಕೆ ತಗೊಂತದ ಅಷ್ಟೇ. ನಮ್ಮಮ್ಮ ಎಲ್ಲ ಬ್ಯುಸಿ ಆಗವ್ರೆ. ಹುಡುಗ ಬತ್ತನಲ್ಲ ಬೇರೆ ಕಡೆಯಿಂದ, ಅವನನ್ನು ನೋಡ್ಬಿಟ್ಟು ಮಾತಾಡ್ಸೋಕ್ಕೆ ಅಂತ ಬ್ಯುಸಿ ಆಗವ್ರೆ. ಅದಕ್ಕೆ ಮಾಡಿದೆ, ಏನಾರ ಒಂದು ವ್ಯವಸ್ಥೆ ಮಾಡು. ಸರಿ ಸರಿ ಆಯಿತು. ಸರಿ ಆಯಿತು. ಆಯ್ತಾಯ್ತಾಯ್ತು. ಅವ್ರ ಅಪ್ಪ ಅಮ್ಮನೆಲ್ಲ ಕರೆಸ್ತಾನಂತೆ. ನಮ್ಮ ಅಮ್ಮಂಗೆ ಇಷ್ಟ ಆಗಲಿಲ್ಲ ಅಂದರೆ ಸಾಕವನು. ಸರಿ ಆಯಿತು. ಅಯ್ಯೋ ಇನ್ನು ಹಿಂಗೆ ನಿಂತ್ಕೊಂಡಿದ್ದೀಗಲ್ಲ, ರೆಡಿ ಆಗಬೇಕು. ಸೀರೆ ಪಾರೆ ಉಟ್ಕೊಳ್ಳೋದೇನು ಬೇಡ ಬಿಡು, ಹೆಂಗಿದ್ರು ಪಾರೆ ನೋಡ್ಕಲ್ವಾ. ಅವನೇ ನಮ್ಮ ಸೀರೆ ಪಾರೆ ಎಲ್ಲನೂ ಏನು ನೋಡೋದಿಲ್ಲ. ಸರಿ ಹೋಗಂಚೂರು ಮಕ ಈಗ ತೊಳ್ಕೊಂಡು ಲಿಪ್ಸ್ಟಿಕ್ ಹಾಕೊಂಡು ಚಂದಕ್ಕೆ ರೆಡಿ ಆಗು. ನೋಡಿ ದುಡ್ಗಂಗೆ ಇಷ್ಟ ಆಗಬೇಕಲ್ಲ. ಚಿಕ್ಕಮ್ಮ ನಿಗ್ಗೂನುವೆ ಪಾರಿನ ಹುಡುಗನೇ ಇಷ್ಟ ಆಯ್ತಾನ? ಸ್ಟ್ಯಾಂಡರ್ಡ್ ತೋರಿಸ್ಬೇಕಮ್ಮ ಈ ಊರಾಗೆ. ಎಲ್ಲರೂ ನೀವು ನಾಡ್ಕತ್ತಿದ್ರಲ್ಲ, ಎಂಥ ಅಳಿಮಯ್ಯ ಸಿಕ್ಬಿಟ್ಟ ಅಂತ ಹೇಳ್ಬಿಟ್ಟು ಸ್ಟ್ಯಾಂಡರ್ಡ್ ತೋರಿಸ್ಬೇಕು. ಸರಿ ಸರಿ ಆಯಿತು. ಚೇರೆಲ್ಲ ಹಾಕಿದ್ದಾಯ್ತು. ಇನ್ನೇನು ಮಾಡಬೇಕು? ಶಾಂತಮ್ಮ ಕಾರ್ ಬಂತು. ಹೌದೇ, ಹೆಂಗವನೇ ಹುಡ್ಗಾಕ? ಏನೋ ಕಾರಾಗ ಇಳಿತಾವ್ರೆ, ಚೇರೆಲ್ಲ ಹಾಕಿದ್ಯಾ ತಾನೆ? ಅಯ್ಯೋ ಈ ನನ್ನ ಗಂಡ ಎಲ್ಲೋ ಆಯ್ತು ನಾ ಕಣವ. ಇರು ಮನೆಗೆ ಅಂದ್ರೂ ಇರೋದಿಲ್ಲ. ನಮ್ಮ ಆಶಂಗೆ ಹೇಳು ರೆಡಿ ಆಗಕ್ಕೆ ಅಂತ ಹೇಳ್ಬಿಟ್ಟು. ಗಂಡನ ಕರ್ಕೊಂಡ್ಬಿಟ್ಟು ಬರ್ತಾವನಂತೆ. ನನ್ನ ಬಾಕ್ಲಾಗೆ ನಿಂತ್ಕೊಂಡು ಅವ್ರಿಗೆ ವೆಲ್ಕಮ್ ಮಾಡ್ಬೇಕಲ್ಲ, ಮಾಡ್ತೀನಿ. ಹೋಗಷ್ಟ ಕಾಪಿ ಗಿಪಿ ಎಲ್ಲ ಇಕ್ಕೋಗು. ಇರಕ್ಕ ನೋಡ್ಬಿಟ್ಟು ಹೋಗ್ತೀನಿ. ಇರಕ್ಕ ಹುಡುಗ ಹೆಂಗವನು ನೋಡೋಣ ಅಂದ್ಕಿತ. ಸರಿ ಸರಿ ಆಯ್ತು ಇರು. ಅಯ್ಯೋ ಕುಂತ್ಕೊಳ್ಳಿ. ಇವನೇ ಹುಡುಗ. ಇವನೇ ಹುಡುಗ. ಸಚ್ ಪುಚ್ ಏನ್ ಕೇಳ್ತಾವನೆ? ಇವ್ರೇನ ಹುಡುಗಿ ಏನು ಅಂತ ಕೇಳ್ತಾವ್ರೆ. ಅಯ್ಯೋ ಇವ್ ನನ್ ಮಗ ಯಾರು? ಇವನೇ ನನಗೆ ಮುತ್ತು ಕೊಟ್ಬಿಟ್ಟಲ್ಲ. ನನ್ನ ಮಾನ ಮರ್ವಾದಿ ಎಲ್ಲ ಊರಾಗ ಏನಾಗಕ್ಕಿಲ್ಲ. ಇವ್ ನೋಡಿ ಹೆಂಗೆ ಲಚ್ಚ ಮುತ್ತು ಕೊಟ್ಬಿಟ್ಟ. ಯವ್ವ ಅಯ್ಯೋ ಅಕ್ಕ, ಹುಡುಗ ಪಾಪ ಪಾರಿನು ಅವನೊಂಥರ ಹಂಗೇನೆ. ಅವರು ಪಾರಿನಾಗಿದ್ದು ಹಂಗೆ ಅಭ್ಯಾಸ ಆಗ್ಬಿಟ್ಟೈತಲ್ಲ, ಹಂಗೇನಿಯ ಅವನು ಸಿಕ್ದವ್ರಿಗೆಲ್ಲ ಮುತ್ಕೊಟ್ಟು ಅಭ್ಯಾಸ. ಅದಕ್ಕೇನೆ ಹಂಗೆ ಮುತ್ತು ಕೊಡ್ತಾರೆ ಅಷ್ಟೇನಿಯ. ನಾನು ಹುಡುಗಿ ಅವ್ರ ಅಮ್ಮ ಅಂತ ಹೇಳಿದೆ ಅಷ್ಟೇನಿಯ. ಅದಕ್ಕೆ ಬಲ್ ಖುಷಿಯಾಗೋಗ್ಬಿಟ್ಟು ನಿಮ್ಮ ಮುತ್ತು ಕೊಟ್ಬಿಟ್ಟವನೆ ನೋಡಿ. ಹುಡುಗ ಹಂಗೆ ಸ್ವಲ್ಪ ಸ್ಟ್ಯಾಂಡರ್ಡ್. ಫಾರಿನ್ ಕಂಟ್ರಿಗಳಿಗೆಲ್ಲ ನಿಮಗೆ ಗೊತ್ತಿಲ್ವಾ ಹೇಳಿ, ಅಲ್ಲೆಲ್ಲ ಮುತ್ತು ಕೊಟ್ಟೇನಿ ಅಂತ ನೀವು ಮಾತಾಡ್ಸೋದು. ಅಯ್ಯೋ ಇವ್ನ ಹಾಳ ಸಂಪ್ರದಾಯಕ್ಕೆ ಇಷ್ಟು ಬೆಂಕಿ ಯಾಕ? ಅತ್ತೇನು ಅಂತ ನೋಡಿದಂಗೆ ಲಚ್ಚ ಮುತ್ತು ಕೊಟ್ಬಿಟ್ರೆ ಹೆಂಗೆ ಹೇಳು? ಬ್ರೋಕರು ಕರೆಕ್ಟಾಗಿ ಹೇಳೋಂಗೆ ನಮ್ಮ ಕಡೆ ಸಂಪ್ರದಾಯ ಹಂಗೆ ಅಂತ ಹೇಳ್ಬಿಟ್ಟು. ನೋಡೋಕ್ಕೇನೋ ಸಂದಕವನಿ ಪಿಳಿ ಕಂಡ್ಬಿಟ್ಕೊಂಡು, ಆದರೆ ಮಾಡೋದೆಲ್ಲ ಇಂಥ ಕೆಲಸವೇನು? ಹೊಸಿ ಬುದ್ಧಿ ಹೇಳಿ ನೀನು. ಹಂಗೆಲ್ಲ ಲಚ್ಚ ಮುತ್ತು ಕೊಡಬೇಡ ಅಂತ ಹೇಳ್ಬಿಟ್ಟು. ಯವ್ವ ಯಾನನ್ ಮನಗೂ ಅರ್ಥ ಆಯ್ತದೆ ಇವನ್ ಭಾಷೆ. ಇವನ್ ಭಾಷೆನೋ ದಂಡ್ಪಿಂಡ. ಯಾವ ದೇಶದನು? ಚೀನಾ ದೇಶದನು. ಯವ್ವ ಆ ದೇಶದನೇ.
ಅಯ್ಯೋ ಶಿವನೇ, ಅಲ್ಲ ನೋಡಕ್ಕೇನೋ ಸಂದಕವ್ನಿ ಪರವಾಗಿಲ್ಲ, ಅದು ಬಿಟ್ಬಿಟ್ಟು ನಮ್ಮ ಸಂಪ್ರದಾಯ ಏನೂ ಗೊತ್ತಿಲ್ವಲ್ಲ. ಇವನು ಕಟ್ಕೊಂಡ ನೀ ಏನು ಮಾಡಲಿ ಹೇಳು. ಏ ಬ್ಯಾಡ ಕಣಯ್ಯ ಬ್ಯಾಡ, ಇಂಥ ಪಾರಿನಿಗೆ ಸಂಬಂಧ ಎಲ್ಲನೂ ಬ್ಯಾಡ. ಅಯ್ಯೋ ಶಾರದಕ್ಕ ನನ್ನ ಮಾತು ಕೇಳು. ಹಾ, ನೀನು ಒಂದ್ಕಿತ ಹೂವನ್ನು ಹುಡುಗ ಸೂಪರ್ ಆಗವ್ ನೋಡಕ್ಕೆ. ಹಳ್ಳಿನಾಗಿರೋರೆಲ್ಲನೂ ಹಾ ಸುಮ್ಮನೆ ನೀನಿಯ ಉರ್ಕಂಡು ಸತ್ತೋಗ್ಬಿಡ್ತಾರೆ, ಅಷ್ಟು ಚೆನ್ನಾಗವ್ನಿ. ಮನೆ ಕಡೆ ಏನು ಸಾವುಕಾರಲ್ಲ ಅಂತ ಅನ್ಕೊಬಿಟ್ಟ, ತುಂಬ ಸಾವುಕಾರು. ಅವ್ರಿಗೆ ಇಂಡಿಯಾ ಅಂದರೆ ತುಂಬ ಇಷ್ಟ, ಟ್ರೆಡಿಷ್ನಲ್ ಹುಡುಗಿ ಅಂದರೆ ತುಂಬ ಇಷ್ಟನಂತೆ. ನಮ್ಮ ಇಂಡಿಯನ್ ಗರ್ಲ್ನೇನೆ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಇಲ್ಲಿ ತನಕ ಬಂದವನಿ. ನೀನು ಯೋಚನೆ ಮಾಡು, ಅಲ್ಲಿಂದ ಇಲ್ಲಿ ಗಂಟ ಬಂದವನಿ ಅಂತ ಹೇಳಿದ್ರೆ ಅವ್ನಿಗೆ ಎಷ್ಟು ಅಭಿಮಾನ ಐತೆ ಅಂತೇಳಿ. ನಮ್ಮ ಕಲ್ಚರ್ನ ಎಲ್ಲ ಕಲ್ತ್ಕೊಳಕ್ಕೆ ಶುರು ಮಾಡವನೇ ಒಂದು 2 ತಿಂಗಳು ಅಷ್ಟೇ. ನೀನಿಯ 2 ತಿಂಗಳಿಗೆ ನಾವು ಇಲ್ಲೇ ಇರಿಸ್ಕೊಂಡವ್ನಿಗೆ ಎಲ್ಲ ಟ್ರೈನಿಂಗು ಕೊಟ್ಬಿಡೋದು. ನಿಮ್ಗೆ ಇಷ್ಟ ಆದರೆ ಮದುವೆ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಬುಟ್ಟು ಹಾಕಿ, ಅದ್ರಾಗೇನೈತೆ. ನೀವು ಯಾವ್ದನ್ನ ಒಂದು ಮನೆ ಇಲ್ಲೇ ಅಕ್ಕಪಕ್ಕ ನೋಡ್ಬಿಟ್ಟು ಇಟ್ಕೊಳ್ಳಿ. ಐತೆ ಹೆಂಗೋನು ಆರಾಮಾಗೆ ಒಳ್ಳೆ ಅಳಿಯನು ಸಿಗ್ದಂಗೆ ಆಯ್ತದೆ. ಊರಾಗ ನಿಮ್ಮ ಪ್ರೆಸ್ಟೀಜ್ ಎಲ್ಲ ಟಾಪ್ ಲೆವೆಲ್ಗೆ ಹೋಯ್ತದೆ ನಿಮ್ಮ ಪ್ರೆಸ್ಟೀಜ್ ಎಲ್ಲ. ಯೋಚನೆ ಮಾಡು. ಅಲ್ಲ ಕಣಣ್ಣ, ಪ್ರೆಸ್ಟೀಜ್ ಮನೆ ಬಿದ್ದೋಗ್ಲಿ. ಆ ಪ್ರೆಸ್ಟೀಜ್ ಕತೆಯ ಕಟ್ಕೊಂಡು ನನ್ಗೇನಾಗಬೇಕು? ಆ ಪ್ರೆಸ್ಟೀಜ್ ಗಿಸ್ಟೀಜ್ ಎಲ್ಲನೂ ಏನು ಬೇಕಾಗಿಲ್ಲ ನಂಗಂತೂ. ಪ್ರೆಸ್ಟೀಜ್ ಎಲ್ಲನೇ ಬಿದ್ದೋಗ್ಲಿ. ಹಿಂಗೆ ಎಲ್ಲರಿಗೂ ಸಿಕ್ದವ್ರಿಗೆಲ್ಲ ಮುತ್ತು ಕೊಟ್ಕೊಂಡು ಅವು ಥರ ಮಾಡ್ಕೊಂಡೆಲ್ಲ ಇರಬೇಡ ಅಂತ ಹೇಳ್ಬಿಟ್ಟು ಹೇಳೋಣ. ಸುಮ್ಮನೆ ಮುತ್ತುಗಳು ಕೊಟ್ಕೊಂಡು ಹಿಂಗೆಲ್ಲ ಓಡಾಡಿದ್ರೆ ಮೊರವದಿ ಇರ್ತದೆ ನಾವು ಊರಾಗೆ. ಪ್ರೆಸ್ಟೀಜು ನೋಡು, ಪಕ್ಕದ ಮನೆ ಕಮಲಕ್ಕ ಅವರೆಲ್ಲನೂ ಅಯ್ಯೋ ಹುಡುಗ ಯಾರು ಇಂಥ ಸೂಪರ್ ಆಗೋನಲ್ಲ, ನನ್ನ ಮಗಳಿಗೆ ಮದುವೆ ಮಾಡಿಸ್ಕೊಡ್ತೀನಣ್ಣ ಬ್ರೋಕರಣ್ಣ, ಬಾಣ ಮಾತಾಡ ನೀ ಕುಂತ್ಕೊಂಡು ಯಾವ ದೇಶಣ್ಣ ಅಂತ ಹೇಳ್ಬಿಟ್ಟು ಕರೀತಿದ್ಲು. ನೀವೇನ ಬೇಡ ಅಂತ ಹೇಳಿದ್ರೆ ನಾವೇನು ಆ ಕಮಲಕ್ಕನ ಮಗಳು ಕೊಟ್ಬಿಟ್ಟು ಮದುವೆ ಮಾಡಿಸ್ತೀನಿ. ನಿಮ್ಮಿಷ್ಟ, ಬೇಕು ಅಂದರೆ ಹೇಳಿ, ಇಲ್ಲ ಅಂದರೆ ಬೇಡ. ಓಹ್, ಆ ಕಂಬ್ಳಿಗೂ ಇಷ್ಟ ಆಗ್ಬಿಟ್ನಾ? ಹಂಗಾರೆ ಇವನೇ ನನ್ನ ಮನೆ ಹೇಳಿಯ ಅಷ್ಟೇ. ಅಕ್ಕ, ಹೋಗೆ ಕಾಪಿಗೆ ಹೋಗೆ. ಪಾರಿನಾಗ ಇದೆಲ್ಲ ಕಾಮನ್ ಕಣಮಿ, ಕಾಮನ್ನು ಪಾರಿನಾಗೆ ಅಂತ ಮುತ್ತು ಕೊಡೋದು ಅದೆಲ್ಲ ನೋಡಿಲ್ವ ಟಿವಿನಾಗೆ? ಅಯ್ಯೋ, ನೀನು ಇಂಗ್ಲೀಷ್ ಮೂವಿಗಳೆಲ್ಲ ನೋಡೋಕ್ಕಿಲ್ವಾ? ನಾನು ಇಂಗ್ಲೀಷ್ ಮೂವಿಗಳೆಲ್ಲ ಬೇಜಾನ್ ನೋಡಿ ಬಿಸಾಕ್ಬಿಟ್ಟಿದ್ದೀನಿ. ಇಂಗ್ಲೀಷ್ ಮೂವಿಗಳಿಗೆಲ್ಲ ಹಿಂಗೇನೆ ಲಚ್ಚ 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 ಮುತ್ತು ಕೊಡೋದೇನೆ. ಅದು ಮುತ್ತು ಕೊಟ್ಟರೆ ಏನಾಯ್ತದೆ? ನಾವು ಕೈ ಶೇಕ್ ಮಾಡ್ತೀವಲ್ಲ, ಹಂಗೆ ಅವ್ರು ಒಂದು ಮುತ್ತು ಕೊಡ್ತಾರೆ. ನಾವು ಇನ್ಮೇಲೆ ಪಾರಿನವ್ರ ಥರ ನೀನು ಚೇಂಜ್ ಆಗಬೇಕು. ನನ್ನ ಮಗಳನ್ನ ಕೊಟ್ಬಿಟ್ಟು ಇವಾಗ ಮದುವೆ ಮಾಡ್ತೀವಿ ಅಂದರೆ ನಾವು ಆ ದೇಶಕ್ಕೆಲ್ಲ ಹೋಗ್ಬೇಕಾಯ್ತದಮ್ಮಿ. ಇವೆಲ್ಲ ಈಗಲಿಂದನೇ ನೀವು ಅಭ್ಯಾಸ ಮಾಡ್ಕೋಬೇಕು. ಅಯ್ಯೋ, ನಮ್ಮ ಊರರೆಲ್ಲ ಇವಾಗ ನಮ್ಮನ್ನು ನೋಡ್ಬಿಟ್ಟು ಎಷ್ಟು ಉರ್ಕೊಂಡಿರ್ತಾರೆ ಅಂದರೆ ಅಬ್ಬಬ್ಬಬ್ಬಬ್ಬ. ಯಾವುದೋ ಟಾಪ್ ಲೆವೆಲ್ಗೆ ಉರ್ಕೊಂಬಿಟ್ಟಿರ್ತಾರೆ. ಸರಿನಾ? ನೀನು ಹೋಗಿ ಕಾಪಿ ಗಿಕ್ಕಿ ನನ್ನ ಮಗಳನ್ನ ರೆಡಿ ಮಾಡ್ಬಿಟ್ಟು ಕಳಿಸು. ನನ್ನ ಮಗಳು ನೋಡಿದ ತಕ್ಷಣ ಅಳಿಮಯ್ಯ ಕಳೆದು ಹೋಗ್ಬಿಡ್ಬೇಕು. ಸರಿನೇ? ಅದಪ್ಪ ಮಾತು ಅಂತ ಹೇಳಿದ್ರಿ. ಅಯ್ಯೋ, ಭಾಷೆನೇ ಬರೋಕ್ಕಿಲ್ಲ. ಇವನು ಕಟ್ಕೊಂಡು ನಾವು ಏನು ಮಾಡೋಣ ಹೇಳು? ಏ ಬಾಮ, ಭಾಷೆ ಕಟ್ಕೊಂಡು ಏನಾಗಬೇಕು? ಹುಡುಗ ನೋಡಿ ಎಷ್ಟು ಸೈಲೆಂಟಾಗಿ ಕುಂತವನಿ ಅಂತ ಹೇಳ್ಬಿಟ್ಟು ಇಂಥ ಹುಡುಗನ್ನೇ ನೀವು ಇಟ್ಕೊಂಡು ಹಿಂಗೆ ಇದು ಮಾಡ್ಬಿಟ್ರೆ ಹೆಂಗೆ ಹೇಳಿ? ಅಯ್ಯೋ ಹೋಗಿ ಸುಮ್ಮನೆ. ಏ ಶಾಂತಮ್ಮ, ಹೋಗಿ ಸುಮ್ಕೇನೆ. ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಯಿತು. ನನಗಂತೂ ನಿಮ್ಮನ್ನ ನೋಡಿ, ನನ್ನ ಅಳಿಮಯ್ಯನ ನೋಡಿ ಒಳ್ಳೆ ಅಳಿಮಯ್ಯನ ಕರ್ಕೊಂಬಿಟ್ಟು ಬಂದಿದ್ದೀರಾ. ಆ ಕಂಬ್ಲಿ ಇನ್ನೇನಂತ ಕೇಳಿದ್ಲು? ಯಾವ ದೇಶದ ಹುಡುಗ ಏನು ಎತ್ತ ನನ್ನ ಮಗಳಿಗೆ ಮದುವೆ ಮಾಡ್ಕೊಡು, ನನ್ನ ಮಗಳದು ಏನೋ ಸೆಕೆಂಡ್ ಮದುವೆ ಅಲ್ಲ ಫಸ್ಟ್ ಮದುವೆನೇನಿಯ, ಹುಡುಗಿ ಸೂಪರ್ ಆಗವಳೆ ಅಂತ ಹಿಂಸೆ ಇಕ್ಬಿಟ್ಲು. ನಾನು ಇಲ್ಲ ಕಣವ ಮಾತು ಕೊಟ್ಬಿಟ್ಟಿದ್ದೀನಿ, ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು, ನಿನಗೆ ಬೇಕಾದ್ರೆ ಬೇರೆ ಹುಡುಗನ ಬೇಕಾದ್ರೆ ಹುಡುಕೊಂಬಿಟ್ಟು ಬಂದು ಕೊಡ್ತೀನಿ, ಈ ಹುಡುಗನ ಮಾತ್ರ ನಾನು ಶಾರದಕ್ಕನ ಮಗಳಿಗೆ ಏನಿಯ ಕೊಟ್ಟು ಮದುವೆ ಮಾಡಿಸೋದು ಅಂತ ಹೇಳ್ಬಿಟ್ಟು ಏನಿಯ ಬಂದಿದ್ದೀನಿ. ಸರಿಯಾಗಿ ಹೇಳಿದ್ರ ನೋಡಿ, ಹೊಟ್ಟೆ ಉರಿ. ಅಳಿಮಯ್ಯ ಮಾತ್ರ ನೋಡೋಕ್ಕೆ ಸೂಪರ್ ಆಗೋನಿ. ಸೂಟು ಬುಟ್ಟು ಹಾಕೊಂಡು ಏನು ಯಾವಾಗೂ ಸೂಟು ಬುಟ್ಟುನಾಗೆ ಏನೇ ಇರ್ತಾನ? ಒಂದೊಂದ್ಸಲಿ ಸೂಟು ಬೂಟು, ಒಂದೊಂದ್ಸಲಿ ನಾರ್ಮಲ್ಲು. ಹೆಂಗ್ ಸಿಕ್ರ ಹಂಗೇನಿ ಇತ್ತಾನೆ. ಹೌದೇ, ಸೂಟು ಬುಟ್ಟಾಗ ಭಾಳ ಸಂದ ಕಾಣಿಸ್ತಾನೆ. ಅಯ್ಯೋ ಕೂತ್ಕೊಳ್ಳಿ, ನೀವು ನಿಂತ್ಕೊಂಡಿದ್ರಲ್ಲ ಕುಂತ್ಕೊಳ್ಳಿ. ಅಳಿಮಯ್ಯ, ನೀನು ಭಾಳ ಸಂದಕ್ಕಿದೀಗ ನೋಡಕ್ಕೆ. ನನ್ನ ಮಗಳು ಒಳಗಡೆ ಕಾಪಿ ಕಾಯಿಸ್ತಾವಳೆ, ಇನ್ನೊಂದು 5 ನಿಮಿಷ ಬಂದ್ಬಿಡ್ತಾಳೆ. ಅವನು ನಿಮ್ಮನೆ ಹುಡುಗಿ ಅಂತ ಅನ್ಕೊಬಿಟ್ಟಿದ್ದಂತೆ ಮೊದ್ಲಿಗೆನೇನೆ. ಅಯ್ಯೋ ದೇವ್ರೆ, ಅಷ್ಟು ಸಂದಕ್ಕೆ ಚಿಕ್ಕ ವಯಸ್ಸರ ಕಾಣಿಸ್ತೀವನ ನಾನು? ಇಲ್ಲ ಇಲ್ಲ ಇಲ್ಲ, ಚಿಕ್ಕ ವಯಸ್ಸರಲ್ಲ ಕಾಣ್ತಿರೋದು ನಾನು. ನನ್ನ ಮಗಳು ಕಣಪ್ಪ, ನನ್ನ ಮಗಳು ಚಿಕ್ಕ ವಯಸ್ಸಿಗೆ ಮದುವೆ ಆಯ್ತಲ್ಲ, ಅದಕ್ಕೆ ಹಿಂಗೆ ಕಾಣ್ತಾ ಇವನಿ ಅಷ್ಟೇನೇನಿಯ. ಅಷ್ಟು ಭಾಳ ಇಷ್ಟ. ಫೋಟೋ ತೋರಿಸಿದ ತಕ್ಷಣ ಕಣ್ಣು ಮುಚ್ಕೊಂಡು ಒಪ್ಕೊಬಿಟ್ರು ಇವ್ರಂತೂ. ನನಗಂತೂ ಭಾಳ ಖುಷಿ ಆಯ್ತೈತೆ ಅಂತ ಹಂಗೆ ಕಣ್ಣು ಮುಚ್ಕೊಂಡು ನಂಗಿರ್ಲಿ ಅಂತ ಒಪ್ಕೊಬಿಟ್ರು. ಹೌದೇ? ಈ ಡೈರೆಕ್ಟಾಗಿ ನೋಡ್ಬಿಟ್ರೆ ಇನ್ನೆಷ್ಟು ಖುಷಿ ಪಡ್ತಾರೋ ಏನೋ. ನೋಡ್ಕೊಳಪ್ಪ ಹುಡುಗನ, ನೋಡ್ಕೊಬಿಡು. ಚೀನಾದಿಂದ ಬಂದಿರೋದು, ಒಳ್ಳೆ ಸಾವುಕಾರ ಕುಟುಂಬ. ಸೂಪರ್ ಆಗವ್ರೆ. ಮನೆಗೆ ನೀ 10 ಕಾರ್ ಮಾಡಿಕೊಂಡವನೇ ಹುಡುಗ. ಚೀನಾದಾಗೆ ಬಲು ಫೇಮಸ್ ಹುಡುಗ. ಯೂಟ್ಯೂಬ್ ಎಲ್ಲ ಮಾಡ್ಬಿಟ್ಟು ಫೇಮಸ್ ಆಗ್ಬಿಟ್ಟವನೇ. ನೀನು ನೋಡಬೇಕು. ನೋಡೊಂದ್ಸಲ ಇಂಥ ಹುಡುಗ ಎಲ್ಲ ನಿನಗೆ ಸಿಗ್ತಾನೆ ಹೇಳು? ಚಾಚ್ ಪುಚ್ ಪುಚ್ ಛಚ್ ಛಚ್ ಪುಚ್ ಛ. ಹುಡುಗಿ ಭಾಳ ಚೆನ್ನಾಗವಳೆ. ಫೋಟೋಗಿನ್ನ ಜಾಸ್ತಿ ನೋಡಕ್ಕೆ ಏನಿಯ ಡೈರೆಕ್ಟಾಗಿ ನೀ ಸೂಪರ್ ಆಗವಳೆ ಅಂತ ಹೇಳ್ಬಿಟ್ಟು ಹೇಳ್ತಾವನೆ. ನನ್ನ ಮಗಳು ನ್ಯಾಚುರಲ್ ಬ್ಯೂಟಿ ಹೇಳಿ ಅಂದರೆ, ನನ್ನ ಮಗಳು ನೀವೇನು ಅನ್ಕೊಬಿಟ್ಟಿದ್ದೀರಾ? ನನ್ನ ಮಗಳು ನ್ಯಾಚುರಲ್ ಆಗಿ ನೀವು ಬ್ಯೂಟಿಫುಲ್ಲು ನನ್ನ ಮಗಳು. ಸಚ್ ಕುಚ್ ಸಚ್ ಸಚ್ ಪುಚ್ಚ ಸಾಚ್ ಪುಚ್ಚ ಸಾಚ್ ಸಾಚ್ ಪುಚ್ಚ ಸಾಚ್ ಸಾಚು
ಹುಡುಗಿ ನನ್ನ ಫೋಟೋದಾಗ ನೋಡಿದಾಗ ಏನೇ ಇಷ್ಟಪಟ್ಬಿಟ್ಟಿವ್ನಿ. ಇವಾಗ ಹುಡುಗಿ ಒಬ್ಳು ಹ್ಞೂ ಅಂದ್ಬಿಟ್ರೆ ಈಗಲೇ ರಿಂಗ್ ತೊಡಸ್ಬಿಟ್ಟು ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಾವ್ರಿ. ಆ ಕಡೆ ತಾಳಿ ಗಿಡಿ ಎಲ್ಲ ಕಟ್ಟೋದೆಲ್ಲ ಏನೂ ಇಲ್ವಲ್ಲ. ಆದ್ರೆ ಈ ಸಂಪ್ರದಾಯ ಏನೇನಿಯ ಫಾಲೋ ಮಾಡಬೇಕು ಅಂತ ಮನ್ಸಾಗ ಇಟ್ಕೊಂಡು ಬಂದವನೆ. ಈ ಸಂಪ್ರದಾಯ ಏನೇನಿಯ ಫಾಲೋ ಮಾಡೋದು, ಈ ಸಂಪ್ರದಾಯ ಫಾಲೋ ಮಾಡ್ಕೊಂಡು ಏನಿಯ ಮದುವೆ ಮಾಡ್ಕೊಳ್ಳೋದು. ಆದ್ರೆ ಅಷ್ಟು ಹುಡುಗಿ ಇಷ್ಟ ಆಗ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಹೇಳ್ತಾವನೆ. ನೋಡಿ, ನೀವಂತೂ ಅದೃಷ್ಟ ಮಾಡಿದ್ದೀರಾ ಇಂಥ ಹುಡುಗನ ನಿಮ್ಮ ಒಳಿಯ ಮಾಡ್ಕೊಳಕ್ಕೆ. ಅಮ್ಮ, ಅವ್ನು ಏನ್ ಮಾತಾಡ್ತಾನೆ ಅಂತಾನೆ ನಂಗೆ ಅರ್ಥ ಆಯ್ತಿಲ್ಲ. ಇವನು ಕಟ್ಕೊಂಡು ನಾನು ಏನ್ ಮಾಡ್ಲಮ್ಮ? ಕಲ್ಸೆ ಕನ್ನಡವಾ? ಕಲ್ಸು, ಏನಾಯ್ತದೆ ಕನ್ನಡ ಕಲ್ಸಿದ್ರೆ? ನಿನ್ ಗಂಟೆನ ಸೌದೈತದ ಕನ್ನಡ ಕಲ್ಸಿದ್ರೆ? ಕಲ್ಸನ ಬಿಡು, ಅವನಿಗೂ ಕನ್ನಡವ ಒಂದ್ 2 ತಿಂಗಳು ಇಲ್ಲೇ ಮಾಡಿಕೊಂಡು ಕಲ್ಸನ. ಅಮ್ಮ, ಬೇರೆ ದೇಶದವ್ರನ್ನ ಕಟ್ಕೊಂಡು ನನಗೇನಮ್ಮ ಆಗ್ಬೇಕು? ಅವ್ನು ಅಲ್ಲಿ ಹೆಂಗನ ಮಾಡ್ಕೊಂಡು ಬಿದ್ದಿರ್ಲಿ, ಏನಾರ ಮಾಡ್ಕೊಂಡಿರ್ಲಿ, ಅವನನ್ನ ಕಟ್ಕೊಂಡು ನನಗೇನಾಗಬೇಕು? ನಮ್ಮ ದೇಶದವ್ರನ್ನೇ ಮದುವೆ ಮಾಡ್ಕೊಳ್ಳೋಣ. ಅವ್ನು ನೋಡಮ್ಮ, ಒಳ್ಳೆ ನಮ್ಮ ಬೀದಿನ ಕಸ ಗುಡ್ಸೋನಿದ್ದಂಗೆ ಅವನಿ, ಅದಕ್ಕೂ ಕಡಿಯಾಗವನಿ ನೋಡಕ್ಕೆ. ಅಂತದ್ರಾಗ ನಿನ್ನ ಮಗಳನ್ನ ಕೊಟ್ಬಿಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಅವ್ನು 10 ಕಾರ್ ತಗೊಂಡು ನನಗೇನಾಗಬೇಕಮ್ಮ? ನಮ್ಮದು ಒಂದು ಐತಲ್ಲ ಕಾರು, ಅದೇ ನೀನು ಸಾಲ್ದ? 10 ಕಾರ್ ತಗೊಂಡು ಏನು ಮಾಡ್ತೀಯ ಹೇಳು ನೀನು? ಅಮ್ಮ, ಇದೆಲ್ಲನೂ ಬೇಡ, ನಂಗೆ ಯಾಕೋ ಇವ್ನು ಸೆಟ್ ಆಗಕ್ಕಿಲ್ಲ ಕಣಮ್ಮ. ನಿನಗೆ ಸೆಟ್ ಆಗಲಿಲ್ಲ ಅಂದರೆ ನಾನು ಸೆಟ್ ಮಾಡಿಸ್ತೀನಿ ಮಗಳೇ, ನೀ ಸುಮ್ಕಿರು. ಅಯ್ಯೋ, ನೋಡಾಶ, ಇದು 2 ತಿಂಗಳು ಟೈಮ್ ಐತಲ್ವಾ? 2 ತಿಂಗಳ ಹುಡುಗನು ಇಲ್ಲೇ ಇದ್ಬಿಟ್ಟು ಎಲ್ಲ ಕಲ್ತ್ಕೊತಾನೆ. ನೀ ಸುಮ್ಕಿರು. ಅಲ್ಲಿಂದ ಬಂದವನೇ, ಅವ್ರ ಅಪ್ಪ ಅಮ್ಮನೆಲ್ಲ ಕರೆಸ್ತಾನಂತೆ. ನಿನಗೂ ಇಷ್ಟ ಆಯ್ತಾನೆ ಅಂತ ಅನ್ನಿಸ್ತದೆ. 1-2 ದಿನ ನೋಡೋದು ಅಲ್ವೇನಕ್ಕ? ಹೂ ಕಣಮಿ, 1-2 ದಿನ ನೋಡೋಣ, ಏನಾಗಕ್ಕಿಲ್ಲ. 1-2 ದಿನ ನೋಡಿದ್ರೆ ಅಯ್ಯಯ್ಯಯ್ಯ ಇವಳು ಒಳ್ಳೆ ನೆನೆಯ, ಅದು ಹೆಂಗೆ ಆಡ್ತಾಳೆ ಅಂತ ಹೇಳಿದ್ರೆ, ನೋಡು ಮಗಳೇ, ಊರಾಗೆಲ್ಲ ಉರ್ಕೊಳಕ್ಕೆ ರೆಡಿ ಆಗವ್ರೆ, ಉರ್ಕೊಂಡು ಸಾಯ್ಲಿ, ಸುಮ್ಕಿರು. ಚಿಕ್ಕಮ್ಮ, ನೀವುನ್ವೇ ಹುಡುಗನ ಒಪ್ಕೊಂಡ್ಬಿಟ್ಟಿದ್ದೀರಾ? ಅಂದರೆ ಎಲ್ಲ ಕಲ್ತ್ಕೊತಾನಂತಲ್ಲ 1-2 ತಿಂಗಳಿಗೆ, ಏನಾಯ್ತದೆ? ಅದ್ರಾಗೇನು ತಪ್ಪು ಅಂತ ನಂಗೇನು ಅನ್ನಿಸ್ತಿಲ್ಲ ಕಣವ. ಬಹಳ ಒಳ್ಳೆ ಹುಡುಗ ಅನ್ನಿಸ್ತದೆ ನೋಡಿದ್ರು. ಅಲ್ಲ, ಒಪ್ಕೊಳ್ಳೋಣ ಬಿಡು, ಇನ್ನೂ 2 ತಿಂಗಳು ಬೇಕಾದ್ರೆ ಮನೆಗೆ ಇಟ್ಕೊಂಡು ನೋಡೋಣ. ಏನೋ ಮಾಡಿ ಆಯ್ತು, ಇನ್ನೂ ಟೈಮ್ ಐತಲ್ಲ, ಆಯ್ತು ಬಿಡಿ. ಬ್ರೋಕರಪ್ಪ, ನಾನು ಹೇಳಿಲ್ವಾ, ನಾನು ಅನ್ನೋದು ಒಂದೇ, ನನ್ನ ಮಗಳು ಅನ್ನೋದು ಒಂದೇ ಅಂತ ಹೇಳ್ಬಿಟ್ಟು ಹುಡುಗಂಗೆ ಹೇಳ್ಬಿಡಿ. ನಮ್ಮ ಹುಡುಗಿ ಹ್ಞೂ ಅಂದ್ಬಿಟ್ಟವಳೆ ಅಂತ. ವಾಚ್ಕು ಸಾಚು ಸಚ್ಪು ಸುಸ್ಪುಸ. ನನಗೆ ಗೊತ್ತಿತ್ತು ಹುಡುಗಿ ಒಪ್ಕೋತಾಳೆ ಅಂತ. ನಂಗೆ ಬಹಳ ಖುಷಿ ಆಯ್ತು ಅಂತ ಹೇಳ್ತಾವ್ರೆ. ಅಯ್ಯೋ ಅಯ್ಯೋ ಅಯ್ಯೋ, ಅಂತೂ ಇಂತೂ ಜನರೆಲ್ಲರೂ ಉರ್ಕಬೇಕು, ಹಂಗೆ ಮದುವೆ ಮಾಡ್ತೀನಿ, ನೋಡ್ತಾ ಇರಿ. ಹಾ ಹಾ ಹಾ, ಹಂಗೆ ಮಾಡೋಣ.